ಪ್ರತ್ಯಕ್ಷವಾಯಿತ ದೇವಾದಯಾಗನ ಕರುಣಾ ಸಾಗರ ಇಂದ್ರನನ್ನು ಮೇಲೆ ದಯ ತೋರಿದಂತೆ ಪರಮಾತ್ಮ ಕೊಟ್ಟಿ ಬಂದಿ ಎನಿಸಿಕೊಳ್ಳುವುದು ಇಂದ ನನಗೆ ದೂರ ಆಯಿತು. ಏನು ಮಾಡಲಿ? ಇಂಥ ಆನಂದದ ಸುದ್ದಿಯನ್ನು ನನ್ನ 5 ಮಂದಿ ಮಡದರಿಗೆ ತಿಳಿಸಲೇಬೇಕು. ನಿನ್ನ ಪಟ್ಟದ ಮಡಿಯಾದ ಭೋಗಾಲಿಯ ಕೈಯಲ್ಲಿ ಮರಣವೇದಿ ಕೊಡತಕ್ಕದ್ದು. ಉಳಿದ 4 ಮಂದಿ ಹೆಣ್ಣರಿಗೆ ಕೂಸಿನ ಮುಖವನ್ನು ತೋರಿಸಬಾರದು. ಇದು ಅಲ್ಲದೆ ಕೂಸಿನ ಹತ್ತಿರ ಕಾಣದ ಕಲ್ಪರಕ್ಷೆ ಇರುವುದರಿಂದ ರಾಜ ತೆಗೆದುಕೊಂಡು ಹೋಗುವಂತನಾಗು. ಇದೇನು ಆಕಾಶವಾಣಿ? ಕೂಸಿನ ಹತ್ತಿರ ಕಾಮಧೇನು ಕಲ್ಪರಕ್ಷೆ ಇರುವಂತೆ ಇನ್ನುಳಿದ 4 ಮಂದಿ ಮಡದಿರನ್ನು ಈ ಕೂಸಿನ ಮುಖವನ್ನು ತೋರಿಸಬೇಡೆಂದು ಆಕಾಶವಾಣಿಯಾಗಿರುವುದಲ್ಲ. ಆಗಲಿ, ಭೋಗಾವತಿ ಕೈಯಲ್ಲೇ ಕೊಡುತ್ತೇನೆ. ಭೋಗಾವತಿ, ಭೋಗಾವತಿ, ಯಾಕ್ರಿ ಪತಿ ದೇವ್ರೆ? ಏನು ಮಾಡುತ್ತಿರುವೆ ಮನೆಯಲ್ಲಿ? ಮನೆಯಲ್ಲಿ ದೇವ್ರ ಪೂಜೆ ಮಾಡುತ್ತಿದ್ದೀನಿ ಸ್ವಾಮಿ. ಹಾಗಾದರೆ ಸ್ವಲ್ಪ ಇತ್ತ ಬರುವಂತಕ್ಕ. ಆಗಲಿ ಪತಿ ದೇವ್ರೆ, ತಾವು ಹೇಳಿದಂತೆ ತೀರ್ವಾಗಿ ಬರ್ತೀನ್ರಿ. ಜಗದೀಶ್ವರ ಮಾದೇಶ್ವರ. ಈ ಕೂಸನ್ನು ಎಲ್ಲಿಂದ ಪಡೆದುಕೊಂಡ್ ಬಂದಿರಿ ಸ್ವಾಮಿ? ನೋಡು ಭೋಗಾವತಿ, ನಾನು 12-24 ವರ್ಷ ತಪಶ್ಚರ್ಯವನ್ನು ಮಾಡಿ ಆ ಭಗವಂತನ ಸೇವೆಯನ್ನು ಮಾಡಿ ಈ ಹೆಣ್ಣು ಕೂಸನ್ನು ಪಡೆದುಕೊಂಡು ಬಂದಿರುವೆನು. ಭೋಗಾವತಿ, ಈ ಕೂಸಿನ ಸಂರಕ್ಷಣಾ ಭಾರ ನಿನ್ನದು. ಇನ್ನುಳಿದ 4 ಮಂದಿ ಕೈಯಲ್ಲಿ ಕೊಡಬೇಡೆಂದು ಆಕರ್ಷಣೆಯಾಗಿರಬೇಕು. ಅದಕ್ಕಾಗಿ ಈ ಕೂಸಿನನ್ನು ಎತ್ತಿಕೋ. ಆಗಲಿ ಪತಿ ದೇವರೇ. ಏನ್ರಿ ಪತಿ ದೇವರೇ? ನಮ್ಮ ಅರಮನೆಯಲ್ಲಿ ತೊಟ್ಟಿಲವನ್ನು ಕಟ್ಟಿ ಜೋಗಳವನ್ನು ಪಾಡಿ ರೇಣುಕಾ ರೇಣುಕಾ ಎಂದು ನಾಮಕರಣವನ್ನು ಮಾಡಬೇಕು ನೋಡಿ. ಆಗಲಿ ಪತಿ ದೇವರೇ. ಮನಮೋಹನ ಮನಮೋಹನ